2025 ಬುಧವಾರ. It is a black Wednesday for Bengaluru, black Wednesday for Karnataka, black Wednesday for ಯಾವುದೇ ಕ್ರೀಡಾ ಪ್ರೇಮಿಗೂ ಕೂಡ ಮರೆಯೋಕ್ಕಾಗದೇ ಇರೋ ಒಂದು ರಾತ್ರಿ ದಿನ. ನನಗನ್ಸುತ್ತೆ ಆ 4ನೇ ಜೂನ್ ಘಟನೆ, this is a tragedy that could have been, that should have been prevented by the government. ಅದಾಗದೇ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ ಕೈಯಲ್ಲಿ ಇತ್ತು. ಯಾವುದೇ ಆಡಳಿತಕ್ಕೆ 4 ಗುಣಗಳು ಅಗತ್ಯ. ಮೊದಲನೇದು, ಮುಂದೆ ಏನಾಗುತ್ತೆ ಅಂತ ನೋಡುವ ದೂರದರ್ಶಿತ್ವ. ಎರಡನೇದು, ಇದರಿಂದ ಏನು ಆಗ್ಬೋದು ಅನ್ನೋದು ತಿಳ್ಕೊಳ್ಳೋಕೆ ಅಂತಃಕರಣ. ಮೂರನೇದು ಬಹಳ ಇಂಪಾರ್ಟೆಂಟು, ವಿವೇಚನೆ ಇರಬೇಕು, ಡಿಸ್ಕ್ರಿಷನ್. ಇಂಗ್ಲೀಷಲ್ಲಿ ಹೇಳ್ತಾರೆ ಡಿಸ್ಕ್ರಿಷನ್ ಇಸ್ ದ ಬೆಟರ್ ಪಾರ್ಟ್ ಆಫ್ ವೇಲರ್ ಅಂತ. ಡಿಸ್ಕ್ರಿಷನ್ನೇ ಇಲ್ಲದೆ ಇದ್ರೆ, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸರ್ಕಾರಕ್ಕೆ ವಿವೇಚನೆ ಇಲ್ಲದೆ ಇದ್ರೆ ಅದು ಆಡಳಿತದಲ್ಲಿ ಮುಂದುವರಕ್ಕೆ ಲಾಯಕ್ಕಿಲ್ಲ. ಮುಂದೇದು ಯೋಜನೆ ಇರಬೇಕು, ಪ್ಲಾನಿಂಗ್, ನಾವೇನು ಮಾಡಬೇಕು ಅಂತ. ಕೊನೆಯದು, ಅಶೋಕ್ ಅವ್ರು ಹೇಳಿದ್ರು, ಆಸ್ಪತ್ರೆ ಸ್ಥಿತಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಳ್ತಾ ಇದ್ದ ಸ್ಥಿತಿ, ಆಂಬ್ಯುಲೆನ್ಸ್ ಇಲ್ಲದೆ, ಸಂವೇದನಾಶೀಲತೆ ಇರಬೇಕು. ಇದ್ಯಾವುದೂ ಇಲ್ಲದೆ ಇದ್ರೆ ಸರ್ಕಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಿಜ, ಎಲೆಕ್ಷನ್ ಅಲ್ಲಿ ಮೆಜಾರಿಟಿ ಬರುತ್ತೆ, ವೋಟ್ ತಗೋತಾರೆ, ರೂಲಿಂಗ್ ಪಾರ್ಟಿ ಆಗುತ್ತೆ, ಬೇರೆ ಪ್ರಶ್ನೆ. ಅದಕ್ಕೆ ಬಹಳ ಸಲ ಹೇಳ್ತಾ ಇರ್ತೀನಿ, ದ ಕ್ವಾಲಿಟೀಸ್ ರಿಕ್ವೈರ್ಡ್ ಟು ವಿನ್ ಅನ್ ಎಲೆಕ್ಷನ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಕ್ವಾಲಿಟೀಸ್ ದಟ್ ಆರ್ ರಿಕ್ವೈರ್ಡ್ ಆಫ್ಟರ್ ವಿನಿಂಗ್ ಅನ್ ಎಲೆಕ್ಷನ್. ಎಲೆಕ್ಷನ್ ಗೆಲ್ಲೋದಕ್ಕೆ ಬೇರೆ ಕ್ವಾಲಿಟೀಸ್ ಬೇಕು, ಎಲೆಕ್ಷನ್ ಗೆದ್ದ ಮೇಲೆ ಬೇರೆ ಬೇಕು. ಸರ್ಕಾರ ರಚನೆಗೆ ಬಹುಮತ ಇದ್ರೆ ಸಾಕು, ಸರ್ಕಾರ ನಡೆಸೋದಕ್ಕೆ ಇವೆಲ್ಲ ಕೂಡ ಗುಣಗಳು ಇರಬೇಕು. ಅನ್ಫಾರ್ಚುನೇಟ್ಲಿ ಮುಖ್ಯಮಂತ್ರಿಗಳು ಸುಮಾರು 5 ದಶಕಗಳ ಅನುಭವ ಇರೋರು, 83ನೇ ಇಸ್ವಿಯಿಂದ. ಸಭಾಧ್ಯಕ್ಷರೇ, ನಮ್ಮ ದೇಶದಲ್ಲಿ ಒಬ್ಬರು ಬಹಳ ಎತ್ತರದ ರಾಜಕೀಯ ನಾಯಕರಿದ್ದಾರೆ, ಲಾಲ್ ಕೃಷ್ಣ ಅಡ್ವಾಣಿ ಅಂತ. ಎಮರ್ಜೆನ್ಸಿ ಕಳೆದ ಮೇಲೆ ಒಂದು ಮಾತು ಹೇಳಿದರು, ಇಂಡಿಯನ್ ಬ್ಯೂರೋಕ್ರಸಿ ಬಗ್ಗೆ, ಇಂಡಿಯನ್ ಜುಡಿಷಿಯರಿ ಬಗ್ಗೆ ಮತ್ತು ಮೀಡಿಯಾ ಬಗ್ಗೆ. ವೆನ್ ದೇ ವರ್ ಆಸ್ಟ್ ಟು ಬೆಂಡ್ ದೇ ಕ್ರಾಲ್ಡ್ ಅಂತ. ಬಗ್ಗೆ ಅಂತ ಅಂದ್ರೆ ತೆವಳಿದ್ರು ಅಂತ. ಇನ್ ದಿಸ್ ಕೇಸ್, ವೆನ್ RCB ಆಸ್ಟ್ ಟು ಬೆಂಡ್, ಗೌರ್ಮೆಂಟ್ ಕ್ರಾಲ್ಡ್. ಸರ್ಕಾರ ತೆವಳ್ತು. ಹೂ ಇಸ್ ದಟ್ RCB? ನಾನು ನಮ್ಮ ಮುಖ್ಯಮಂತ್ರಿಗಳ ಥರನೇ ಒಬ್ಬ ಕ್ರಿಕೆಟ್ ಪ್ರೇಮಿ. ಐ ಲವ್ ಕ್ರಿಕೆಟ್, ಐ ಅಡ್ಮೈರ್ ದೆಮ್. 1983ನಲ್ಲಿ ಕಪಿಲ್ ದೇವ್ ನೇತೃತ್ವದಲ್ಲಿ ಆ ವರ್ಲ್ಡ್ ಕಪ್ ಗೆದ್ದಾಗ ನಮಗೆಲ್ಲ ಎಷ್ಟು ಸಂತೋಷ ಆಗಿತ್ತು ನಮ್ಗೆ ಗೊತ್ತಿದೆ. ಅವಾಗ ಪೇಟ್ರಿಯಾಟಿಸಮ್ ಬಿತ್ತು, ಭಾರತ ಗೆಲ್ತು ಅಂತ. RCB ಭಾರತದ ಟೀಮಾ? RCB ಕರ್ನಾಟಕ ಟೀಮಾ? ಕರ್ನಾಟಕದಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ? ಮೊನ್ನೆ RCBದು ಗಲಾಟೆ ಆದಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತಿದ್ವಿ, ಧರಣಿ ಕೂತಿದ್ದು. ಎದುರುಗಡೆ ಆ RCB ಓನರ್ ಮನೆ ಕಾಣ್ತಾ ಇತ್ತು ನಂದು, UB ಸಿಟಿನಲ್ಲಿ ಮೇಲ್ಗಡೆ 3 ಎಕರೆನಲ್ಲಿ ಕಟ್ಟಿದಾರಲ್ಲ ಬಂಗ್ಲೆ, ಅದು ನೋಡ್ತಾ ಇದ್ದೆ. ನಾವಿಲ್ಲಿ ತೀರೋಗಿರೋರ ಪಕ್ಕ ಕೂತಿದ್ದೀವಿ, ಆ ಬಂಗ್ಲೆ ಓನರು ಡೆಲ್ಲಿ, ಇದು ಲಂಡನ್ನಲ್ಲಿದ್ದಾನೆ ಅಂತ. ದಿಸ್ ಇಸ್ ಅ ಟ್ರಾಜಿಡಿ. ಇದನ್ನ ಯಾರು ಕೂಡ ಅಲ್ಲಿಗೆಳೆಯಕ್ಕಾಗಲ್ಲ, ಯಾರು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಭಾಳ ವಿವರಗಳನ್ನ ಶ್ರೀ ಅಶೋಕ್ ಅವರು ಸಂಶೋಧನೆ ಮಾಡಿ, ಸಂಗ್ರಹ ಮಾಡಿ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಸರ್, ಈಗ ರಾಯಲ್ ಚಾಲೆಂಜರ್ಸ್ ನಲ್ಲಿ ಬ್ಯಾಂಗ್ಳೂರು ಒಂದೇ ನಮಗೆ ಸಂಬಂಧ. ರಾಯಲ್ಲೂ ಅಲ್ಲ, ಚಾಲೆಂಜರ್ಸು ಅಲ್ಲ, ಇನ್ನೊಂದಪ್ಪ ಕಂಪ್ನಿ ಇದು ಡೆಲ್ಲಿದು, ಇದು ಲಂಡನ್ದು Diageo, ಅದು ಕೂಡ ನಮ್ಮ ಸಂಬಂಧ ಅಲ್ಲ. ಅವ್ರು ಹೇಳೋದು ಅಂತ ನಮ್ಮ ಸರ್ಕಾರ ಕುಣಿತಲ್ಲ. ಐ ಪಿಟಿ ದ ಗೌರ್ಮೆಂಟ್. ಅವ್ರು ಯಾರೋ ಹೇಳ್ತಾರೆ, ಹಿಂದಿನ ದಿವಸನೇ ಒಂದು ಕಬ್ಬನ್ ಪರ್ ಕೊಡ್ತಾನೆ, ನಾವು ನಾಳೆ ಗೆಲ್ಲ ಚಾನ್ಸಸ್ ಇದೆ. ವಾಸ್ ಇಟ್ ಆಲ್ಸೋ ಮ್ಯಾಚ್ ಫಿಕ್ಸಿಂಗ್? ಐ ಡೋಂಟ್ ನೋ. ಈಗ ಸಭಾಧ್ಯಕ್ಷರೇ, ಸಮೂಹ ಸನ್ನಿ ಅಂತ ಒಂದು ಪದ ಇದೆ. ಜನ ಎಲ್ಲ ಹುಚ್ಚೆದ್ದು ಬಿಡ್ತಾರೆ, ಅವ್ರ ಕಂಟ್ರೋಲ್ ಮಾಡೋದೇ ಕಷ್ಟ. ಸಮೂಹ ಸನ್ನಿ ಬಂದ್ಬಿಟ್ರೆ
ಯಾರೋ ಟೀಮ್ ಬಂದಾಗ ಸಮೂಹ ಸನ್ನಿ ಬಂದ್ಬಿಡುತ್ತೆ. ಬಟ್ ಗೌರ್ಮೆಂಟ್ ಶುಡ್ ನಾಟ್ ಸಫರ್ ಫ್ರಮ್ ದಿಸ್ ಮಾಸ್ ಫ್ರೆಂಜಿ. ಅವ್ರು ಯಾರೋ ಪ್ಲೇಯರ್ಸ್ ಬರ್ತಾರೆ ಅಂತ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಅವ್ರನ್ನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಅಲ್ಲಿ ಕೂರಿಸೋದು. ಹೂ ಆರ್ ದೇ ಅಲ್ಟಿಮೇಟ್ಲಿ? ದೇ ಡಿಡ್ ನಾಟ್ ಪ್ಲೇ ಫಾರ್ ದಿ ಕಂಟ್ರಿ, ದೇ ಪ್ಲೇ ಫಾರ್ ದ ಕ್ರೋರ್ಸ್ ಆಫ್ ರುಪೀಸ್. ಇವತ್ತು ಅಮಾಯಕರು ಇವತ್ತು ತೀರೋಗಿದ್ದಾರೆ. ಹೇಳ್ತಾ ಹೋದ್ರು, ಒಬ್ಬೊಬ್ರು ವಯಸ್ಸು ಹೇಳ್ತಾ ಇದ್ರು, ಒಬ್ಬೊಬ್ರು ಕತೆ ಹೇಳ್ತಾ ಹೋದ್ರು. ಯಾರು ಕೊಡ್ತಾರೆ ಅವ್ರ ಪ್ರಾಣ? ಸೊ ನನಗನ್ಸುತ್ತೆ ಸರ್ಕಾರ ಹಪಾಹಪಿತನದಲ್ಲಿ, ಪ್ರಚಾರದ ಗೀಳ್ನಲ್ಲಿ, ಕಪ್ಪು ನಮ್ದು ಅಂತ ಅಂದ್ಕೊಳ್ಳೋ ಭರದಲ್ಲಿ ತಪ್ಪು ನಮ್ದಲ್ಲ ಅಂತ ಹೇಳ್ಕೊಳ್ಳೋ ರೀತಿನಲ್ಲಿ ಇವತ್ತು ಕೆಲಸ ಮಾಡಿದೆ. ಐ ಥಿಂಕ್ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರದ ಈ ಅಕ್ಷಮ್ಯ ಅಪರಾಧನ ನಾವು ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಅಶೋಕ್ ಅವ್ರು ಹೇಳಿದ್ರು, ಒಬ್ಬರಾದ್ರೂ ಕೂಡ ಬೇಷರತ್ತ ಕ್ಷಮೆ ಕೇಳಿದ್ರ, ನಮ್ಮಿಂದ ತಪ್ಪಾಗ್ಬಿಟ್ಟಿದೆ, ಅಪರಾಧ ಆಗ್ಬಾರ್ದಾಗಿತ್ತು ಅಂತ ಜನದ ಮುಂದೆ ಕಣ್ಣಲ್ಲಿ ನೀರು, ನಿಜ ಕಣ್ಣಲ್ಲಿ ನೀರು ಹಾಕಿದ್ರು, ಬೋರಿಂಗ್ ಆಸ್ಪತ್ರೆಗೆ ಹೋದ್ರು, ಅದೆಲ್ಲ ನೋಡಿದ್ವು. ಬಹಳ ಸಲ ನನ್ನ ಅನ್ಸುತ್ತೆ ಸಭಾಧ್ಯಕ್ಷರೇ, ಎಲ್ಲೆಲ್ಲಿ ಕಣ್ಣೀರು ನೋಡ್ತೀನೋ ಅದರಿಂದ ಮೊಸಳೆನೂ ಕೂಡ ನೋಡ್ತೀನಿ ನಾನು. ಕಣ್ಣೀರು ನೋಡ್ ಕಡೆ ಎಲ್ಲ ಮೊಸಳೆನೂ ಇರುತ್ತೆ, ಅದೆಲ್ಲ ಅಂತ ಕಣ್ಣಿಂದ ಬರಬೇಕು. ನಮ್ಮ ಮನೇಲಿ ಏನಾದರೂ ಆದ್ರೆ ಆಗುತ್ತಲ್ಲ, ಆ ದುಃಖ ಆಗಬೇಕು. ಸೊ ದಿಸ್ ಗೌರ್ಮೆಂಟ್ ಹ್ಯಾಸ್ ಮಿಸರಬಲಿ ಫೇಲ್ಡ್ ಇನ್ ಪ್ರಿವೆಂಟಿಂಗ್ ದಟ್ ಇನ್ಸಿಡೆಂಟ್. ಹೇಳಿದ್ದಾರೆ ಎಷ್ಟು ಗಂಟೆಗೆ ಡೆತ್ ಆಯಿತು, ಎಷ್ಟು ಗಂಟೆಗೆ ಮೊದಲನೇ 5 ನಿಮಿಷ, ಎಷ್ಟು ಗಂಟೆಗೆ ನ್ಯೂಸ್ ಬಂತು, ಇಲ್ಲಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಮಾಡಿದ್ರು, ಇಲ್ಲಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಶುರು ಆಯಿತು. ಇದೆಲ್ಲ ಆದ್ಮೇಲೂ ಕೂಡ ಅಲ್ಲ ಸ್ವಾಮಿ, ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನ್ ಉಪಮುಖ್ಯಮಂತ್ರಿ ಅಂತ ಇಲ್ಲ, ಉಪಮುಖ್ಯಮಂತ್ರಿನೂ ಇಲ್ಲ, ಉಪ ಪ್ರಧಾನಮಂತ್ರಿನೂ ಇಲ್ಲ. ಅದೇ ಒಂದು ಪೋಸ್ಟ್ ಕೊಟ್ಟಿದ್ವಿ. ಒಬ್ರು ಉಪಮುಖ್ಯಮಂತ್ರಿ ನ್ಯಾಷನಲ್ ಫ್ಲಾಗ್ ಹಿಡಿದ್ರೆ ನನಗೆ ಖುಷಿ ಕೊಡುತ್ತೆ. RCB ಫ್ಲಾಗ್ ಇಟ್ಕೊಂಡು ಮೆರವಣಿಗೆ ಹೋಗೋದು, RCB ಫ್ಲಾಗ್ ಇಟ್ಕೊಂಡು ಆ ಕಪ್ಗೆ ಮುತ್ಕೊಡೋದು. ವಾಟ್ ಮೆಸೇಜ್ ಹಿ ವಾಂಟೆಡ್ ಟು ಸೆಂಡ್? ವಾಟ್ ಮೆಸೇಜ್ ಹಿ ವಾಂಟೆಡ್ ಟು ಸೆಂಡ್? ಇದರಿಂದ ಸಾಮಾನ್ಯ ವ್ಯಕ್ತಿಗೆ ಏನು ಹೋಗುತ್ತೆ ಮೆಸೇಜ್ ಇದು? ಸೊ ನನಗನ್ಸುತ್ತೆ ಸರ್ಕಾರ ಈ ಟ್ರಾಜಿಡಿಗೆ, ಇವಾಗ ಯಾರು ಸೂಸೈಡ್ ಮಾಡ್ಕೊಂಡ್ರೆ ಅಬೆಟ್ಮೆಂಟ್ ಅಂತ ಒಂದು ಪದ ಇದೆ. ಯಾರು ಸೂಸೈಡ್ಗೆ ಪ್ರಚೋದನೆ ಕೊಟ್ಟರು, ಕಾರಣ ಕೊಟ್ಟರು ಅಂತ, ದಿಸ್ ಗೌರ್ಮೆಂಟ್ ಇಸ್ ಎ ಅಬೆಟರ್ ಇನ್ ದಿಸ್ ಟ್ರಾಜಿಡಿ. 11 ಜನ ಸಾವುನಲ್ಲಿ ಈ ಸರ್ಕಾರ ಅಕಂಪ್ಲಿಸು, ಈ ಸರ್ಕಾರ ಅಬೆಟರ್ ಇದು.